ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 4/10/2025 ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 19/5/1968। ಓಂ ನಮಃ ಶಿವಾಯ। ಮಧುರ ಮಕ್ಕಳೇ, ಸಣ್ಣ ಸಣ್ಣ ಮಕ್ಕಳಿಗೂ ಸಹ ಈ ಜ್ಞಾನವನ್ನು ತಿಳಿಸಬೇಕು. ಪ್ರತಿಯೊಂದು ಆತ್ಮನಿಗೂ ತಂದೆಯ ಜನ್ಮಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ಅಧಿಕಾರವಿದೆ. ಕಲ್ಪಕಲ್ಪಕ್ಕೂ ಅವಶ್ಯವಾಗಿ ಪಡೆದುಕೊಳ್ಳುತ್ತಾರೆ. ನಾವು ತಂದೆಯಿಂದ ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಯಾರಿಗೆ ಮುಕ್ತಿಯ ಫಲ ಸಿಗುತ್ತದೆ ಅವರು ಅವಶ್ಯವಾಗಿ ಜೀವನ್ಮುಕ್ತಿಯಲ್ಲಿ ಬರುತ್ತಾರೆ. ಮೊದಲ ಜನ್ಮ ಸುಖವಾಗಿ ಇರುತ್ತದೆ ಅಲ್ಲವೇ? ಓಂ ನಮಃ ಶಿವಾಯ। ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಯಾರು ಬುದ್ಧಿಹೀನರಿದ್ದಾರೆ ಅವರಿಗೇನೆ ತಿಳಿಸುತ್ತಾರೆ. ಶಾಲೆಯಲ್ಲಿ ಶಿಕ್ಷಕರು ಓದಿಸುತ್ತಾರೆ, ಏಕೆಂದರೆ ಮಕ್ಕಳು ಅವಿದ್ಯಾವಂತರಾಗಿರುತ್ತಾರೆ. ಆದ್ದರಿಂದ ಶಿಕ್ಷಕರು ಓದಿಸುತ್ತಾರೆ. ಮಕ್ಕಳು ಶಿಕ್ಷಣದಿಂದ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ. ನಾವು ಮಕ್ಕಳೂ ಸಹ ಶಿಕ್ಷಣದಿಂದ ತಿಳಿದುಕೊಳ್ಳುತ್ತೇವೆ. ಇದು ಸಹ ಮಕ್ಕಳಿಗೆ ಗೊತ್ತಿದೆ. ನಮಗೆ ಓದಿಸುವಂಥವರು ಯಾರು? ಇದನ್ನು ಎಂದು ಮರೆಯಬಾರದು. ಓದಿಸುವಂತಹ ಶಿಕ್ಷಕ ಸುಪ್ರೀಂ ತಂದೆಯಾಗಿದ್ದಾರೆ. ಆ ತಂದೆಯ ಮತದಂತೆ ನಡೆಯಬೇಕು, ಶ್ರೇಷ್ಠರಾಗಬೇಕು. ಶ್ರೇಷ್ಠಾತಿ ಶ್ರೇಷ್ಠರು ಸೂರ್ಯವಂಶಿಗಳು, ಚಂದ್ರವಂಶಿಗಳು ಶ್ರೇಷ್ಠರು ಇದ್ದಾರೆ. ಆದರೆ ಇವರು ಶ್ರೇಷ್ಠಾತಿ ಶ್ರೇಷ್ಠರು. ನೀವು ಇಲ್ಲಿ ಬಂದಿರುವುದೇ ಶ್ರೇಷ್ಠಾತಿ ಶ್ರೇಷ್ಠರಾಗಲು. ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಈ ರೀತಿ ಆಗಬೇಕು. ಇಂತಹ ಶಾಲೆ 5,000 ವರ್ಷಗಳ ಮೊದಲೇ ತೆರೆದಿತ್ತು. ಇಲ್ಲಿ ನೀವು ಮಕ್ಕಳು ಓದುತ್ತಿದ್ದೀರಿ. ಇದು ಸತ್ಯ ಸತ್ಯ ಸತ್ಯದ ಸಂಘವಾಗಿದೆ. ಸತ್ಯ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಆ ತಂದೆಯ ಸಂಘದಲ್ಲಿ ನಾವು ಮಕ್ಕಳು ಇದ್ದೇವೆ. ಆ ತಂದೆನೇ ಸತ್ಯಯುಗದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳನ್ನಾಗಿ ಮಾಡುತ್ತಾರೆ. ಅಂದರೆ ಅರ್ಥ ನಮ್ಮನ್ನು ಹೂಗಳನ್ನಾಗಿ ಮಾಡುತ್ತಾರೆ. ನಾವು ಮುಳ್ಳಿನಿಂದ ಹೂಗಳು ಆಗುತ್ತೇವೆ. ಕೆಲವರು ತಕ್ಷಣ ಹೂಗಳಾಗುತ್ತಾರೆ, ಕೆಲವರಿಗೆ ಹೂಗಳಾಗುವುದಕ್ಕೆ ಸಮಯ ಹಿಡಿಯುತ್ತದೆ. ಮಕ್ಕಳಿಗೆ ಗೊತ್ತಿದೆ ಇದು ಸಂಗಮ ಯುಗ ಆಗಿದೆ. ಅದು ಸಹ ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಇದು ಪುರುಷೋತ್ತಮರಾಗುವ ಯುಗ ಎನ್ನುವುದು ನೀವು ಮಕ್ಕಳಿಗೆ ನಿಶ್ಚಯವಿದೆ. ಪುರುಷೋತ್ತಮ ಅಂದರೂ ಸಹ ಯಾವುದು? ಶ್ರೇಷ್ಠಾತಿ ಶ್ರೇಷ್ಠ ಆದಿ ಸನಾತನ ದೇವಿ ದೇವತಾ ಧರ್ಮ. ಯಾರು ಮಹಾರಾಜ ಮಹಾರಾಣಿ ಇದ್ದಾರೆ ಅವರಂತೆ ಆಗುವುದಕ್ಕೋಸ್ಕರ ನೀವು ಇಲ್ಲಿ ಬಂದಿದ್ದೀರಿ. ಅದು ಏನು ಕಡಿಮೆ ಅಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಬಂದಿರುವುದೇ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸತ್ಯಯುಗದ ಸುಖವನ್ನು ಪಡೆಯಲು. ಹದ್ದಿನ ಏನೆಲ್ಲ ಮಾತುಗಳಿದ್ದಾವೆ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ. ಹದ್ದಿನ ತಂದೆ, ಹದ್ದಿನ ಸಹೋದರ, ಚಿಕ್ಕಪ್ಪ, ಮಾಮ, ಕಾಕ ಇವೆಲ್ಲ ಹದ್ದಿನ ಪದವಿಗಳು. ಅವರಿಂದ ಸ್ವಲ್ಪ ಆಸ್ತಿ ಸಿಗುತ್ತದೆ. ಆದರೆ ಆ ಸ್ವಲ್ಪ ಆಸ್ತಿಯ ಮೇಲೆ ಎಷ್ಟೊಂದು ಮೋಹ ಇರುತ್ತದೆ. ಅದೆಲ್ಲವೂ ಸಮಾಪ್ತಿಯಾಗಲಿದೆ. ಬಾಬಾ ತಿಳಿಸುತ್ತಿದ್ದಾರೆ ಆ ಲೌಕಿಕ ಆಸ್ತಿ ಪ್ರತಿಯೊಬ್ಬರಿಗೂ ಸಿಗುತ್ತದೆ. ಆದರೆ ನೀವೀಗ ಬೇಹದ್ದಿನಲ್ಲಿ ಹೋಗಬೇಕು. ಬೇಹದ್ದಿನ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಮಿಕ್ಕಿದ್ದೆಲ್ಲವೂ ಹದ್ದಿನ ಮಾತುಗಳಾಗಿದೆ. ಶರೀರವೂ ಸಹ ಹದ್ದಿನದಾಗಿದೆ. ಶರೀರಕ್ಕೆ ಕಾಯಿಲೆ ಬರುತ್ತದೆ, ವಿನಾಶವಾಗುತ್ತದೆ, ಅಕಾಲ ಮೃತ್ಯುಗಳು ಆಗುತ್ತದೆ. ಇವತ್ತಿನ ಜಗತ್ತಿನಲ್ಲಿ ನೋಡಿರಿ ಏನೇನೆಲ್ಲ ಆಗುತ್ತಾ ಇದೆ. ಬುದ್ಧಿವಂತಿಕೆಯಿಂದ ಕಮಾಲ್ ಮಾಡಿ ತೋರಿಸಿರಿ. ಮಾಯೆಯ ವೈಭವ ಎಷ್ಟೊಂದಿದೆ. ವಿಜ್ಞಾನಿಗಳು ಸಹ ಬಹಳಷ್ಟು ಪರಿಶ್ರಮ ಪಡುತ್ತಿದ್ದಾರೆ.
ಯಾರ ಹತ್ತಿರ ಬಹಳಷ್ಟು ಮಹಡಿಗಳು ಇದ್ದಾವೆ ಅವರು ನಾವೀಗ ಸತ್ಯಯುಗದಲ್ಲೇ ಇದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಎನ್ನುವುದು ಗೊತ್ತಿಲ್ಲ. ಹೊಸ ಜಗತ್ತು ಸತ್ಯಯುಗ ಆಗಿರುತ್ತದೆ. ತಂದೆ ಹೇಳುತ್ತಾರೆ, ಅವರು ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ. ನೀವು ಎಷ್ಟೊಂದು ತಿಳುವಳಿಕೆಯುಳ್ಳವರಾಗುತ್ತಿದ್ದೀರಿ, ಮೇಲೆ ಏರುತ್ತಿದ್ದೀರಿ. ಮೇಲೆ ಏರಿದವರು ನಂತರ ಕೆಳಗೆ ಇಳಿಯುತ್ತಾ ಬರುತ್ತೀರಿ. ಸತ್ಯಯುಗದಲ್ಲಿ ಬುದ್ಧಿವಂತರಾಗಿದ್ದೆವು. ನಂತರ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಬುದ್ಧಿಹೀನರಾಗಿದ್ದೇವೆ. ತಮ್ಮನ್ನು ಬುದ್ಧಿಹೀನರು ಎಂದು ತಿಳಿದುಕೊಳ್ಳಬೇಕು. ಬುದ್ಧಿಹೀನರಿಗೇನೆ ತಂದೆ ಬಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಇದನ್ನೇ ಪಾರಸಬುದ್ಧಿಯವರು ಎಂದು ಹೇಳಲಾಗುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಪಾರಸಬುದ್ಧಿಯವರು ಬಹಳ ತಿಳುವಳಿಕೆಯುಳ್ಳವರು ಆಗಿದ್ದೆವು. ಗೀತೆಯಲ್ಲೂ ಸಹ ಗಾಯನವಿದೆ, ತಂದೆ ನೀನು ಯಾವ ಆಸ್ತಿಯನ್ನು ಕೊಡುತ್ತೀಯ ಆ ಆಸ್ತಿಯಲ್ಲಿ ಆಕಾಶ ಭೂಮಿ ಎಲ್ಲದಕ್ಕೂ ನಾವು ಮಾಲೀಕರಾಗಿರುತ್ತೇವೆ. ಆ ನಮ್ಮ ಆಸ್ತಿಯನ್ನು ಯಾರೂ ಸಹ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆ ಆಸ್ತಿ ನಮ್ಮದು ಎಂದು ಅಧಿಕಾರ ಯಾರೂ ಚಲಾಯಿಸಲು ಸಾಧ್ಯವಿಲ್ಲ. ಅಂತಹ ಆಸ್ತಿಯನ್ನು ನೀನು ಕೊಡುತ್ತೀಯ. ಬಾಬಾ ಬಹಳಷ್ಟು ಆಸ್ತಿಯನ್ನು ಕೊಡುತ್ತಾರೆ. ಇದಕ್ಕಿಂತ ಜಾಸ್ತಿ ನಮ್ಮ ಜೋಳಿಗೆ ಅನ್ಯ ಯಾರಿಂದಲೂ ತುಂಬಿಸಲು ಸಾಧ್ಯವಿಲ್ಲ. ಯಾವಾಗ ಇಂತಹ ತಂದೆ ಸಿಗುತ್ತಾರೆ, ಆ ತಂದೆಯನ್ನು ಅರ್ಧ ಕಲ್ಪ ನೆನಪು ಮಾಡಿದೆವು, ದುಃಖದಲ್ಲಿ ಸ್ಮರಣೆ ಮಾಡುತ್ತಾ ಬಂದಿದ್ದೇವೆ. ಯಾವಾಗ ಸುಖ ಸಿಗುತ್ತದೆ ಆಗ ಸ್ಮರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ದುಃಖದಲ್ಲಿ ಎಲ್ಲರೂ ಭಗವಂತನನ್ನು ಸ್ಮರಣೆ ಮಾಡುತ್ತಾರೆ. ಅಯ್ಯೋ ರಾಮ ಎಂದು ಹೇಳುತ್ತಾರೆ. ಅನೇಕ ಪ್ರಕಾರದ ಶಬ್ದಗಳನ್ನು ಹೇಳುತ್ತಾರೆ. ಸತ್ಯಯುಗದಲ್ಲಿ ಇಂತಹ ಯಾವ ಶಬ್ದಗಳು ಇರುವುದಿಲ್ಲ. ನಾವು ಮಕ್ಕಳು ಇಲ್ಲಿ ಬಂದಿರುವುದೇ ಬಾಬನ ಸಮ್ಮುಖದಲ್ಲಿ ಓದುವುದಕ್ಕೋಸ್ಕರ. ಬಾಬಾ ಡೈರೆಕ್ಷನ್ ಸಲಹೆಯನ್ನು ಕೊಡುತ್ತಾರೆ. ಬಾಬಾ ಇಂಡೈರೆಕ್ಟ್ ಜ್ಞಾನ ಕೊಡುವುದಿಲ್ಲ. ಬಾಬಾ ಡೈರೆಕ್ಟ್ ಬಂದು ಜ್ಞಾನವನ್ನು ಕೊಡುತ್ತಿದ್ದಾರೆ. ಡೈರೆಕ್ಟ್ ಜ್ಞಾನ ಕೊಡುವುದಕ್ಕಾಗಿ ತಂದೆ ಬರಲೇಬೇಕಾಗುತ್ತದೆ. ಬಾಬಾ ಹೇಳುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳ ಹತ್ತಿರ ನಾನು ಬಂದಿದ್ದೇನೆ. ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ. ಓ ತಂದೆ, ಓ ಬಾಪ್ತಾದ, ನೀವು ಬನ್ನಿರಿ. ಅದಕ್ಕೆ ಶಿವಬಾಬನೂ ಸಹ ರೆಸ್ಪಾನ್ಸ್ ಮಾಡುತ್ತಾರೆ, ಓ ಮಕ್ಕಳೇ, ಈಗ ನೀವು ಮಕ್ಕಳು ನನ್ನನ್ನು ಚೆನ್ನಾಗಿ ನೆನಪು ಮಾಡಿರಿ, ಮರೆಯಬೇಡಿರಿ. ಮಾಯೆಯ ವಿಘ್ನಗಳು ಅನೇಕ ಪ್ರಕಾರದಲ್ಲಿ ಬರುತ್ತವೆ. ನಿಮಗೆ ಶಿಕ್ಷಣವನ್ನು ಬಿಡಿಸಿ ನಿಮ್ಮನ್ನು ದೇಹಾಭಿಮಾನದಲ್ಲಿ ತಂದು ಹಾಕುತ್ತದೆ. ಆದ್ದರಿಂದ ಎಚ್ಚರಿಕೆಯಲ್ಲಿ ಇರಬೇಕು. ಇದು ಸತ್ಯ ಸತ್ಸಂಗ ಮೇಲೆ ಕರೆದುಕೊಂಡು ಹೋಗುವಂತಹ ಸತ್ಸಂಗ ಆಗಿದೆ. ಅನ್ಯ ಎಲ್ಲ ಸತ್ಸಂಗಗಳು ನಮ್ಮನ್ನು ಕೆಳಗೆ ಇಳಿಸುವಂತಹ ಸತ್ಸಂಗ ಆಗಿದೆ. ಸತ್ಯದ ಸಂಘ ಒಂದು ಸಾರಿ ಮಾತ್ರ ಆಗುತ್ತದೆ. ಅಸತ್ಯದ ಸಂಘ ಜನ್ಮ ಜನ್ಮಾಂತರ ಅನೇಕ ಬಾರಿಯಾಗುತ್ತದೆ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ನೀವೀಗ ಎಲ್ಲಿ ಯಾವುದೇ ಅಪ್ರಾಪ್ತಿಯ ವಸ್ತು ಎನ್ನುವುದು ಇರುವುದಿಲ್ಲ, ಅಲ್ಲಿಗೆ ನಾವು ಹೋಗಬೇಕಾಗಿದೆ. ಅದಕ್ಕೋಸ್ಕರ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ. ಬಾಬಾ ಏನು ಹೇಳುತ್ತಾರೆ ಅದನ್ನು ನೀವೀಗ ಕೇಳುತ್ತಿದ್ದೀರಿ. ಸತ್ಯಯುಗದಲ್ಲಿ ಇದು ಯಾವುದೂ ಗೊತ್ತಿರುವುದಿಲ್ಲ. ಈಗ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನಿಮ್ಮ ಸುಖಧಾಮಕ್ಕೆ. ಮೊದಲು ಸುಖಧಾಮದಲ್ಲಿ ಇದ್ದೀರಿ, ನೀವು ಸುಖಧಾಮಕ್ಕೆ ಹೋಗುತ್ತೀರಿ. ಈಗ ದುಃಖಧಾಮದಲ್ಲಿ ಇದ್ದೀರಿ. ತಂದೆ ಬಹಳ ಸಹಜವಾದ ದಾರಿಯನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ತಂದೆಯನ್ನೇ ನೆನಪು ಮಾಡಿರಿ. ನಮ್ಮ ಮನೆ ಶಾಂತಿಧಾಮ, ಅಲ್ಲಿಂದಲೇ ನಾವು ಸ್ವರ್ಗಕ್ಕೆ ಬರುತ್ತೇವೆ. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಸ್ವರ್ಗಧಾಮಕ್ಕೆ ಬರುವುದಿಲ್ಲ. ನೀವೇ ತಂದೆಯನ್ನು ಸ್ಮರಣೆ ಮಾಡಬೇಕು. ನಾವೇ ಮೊಟ್ಟ ಮೊದಲು ಸುಖದಲ್ಲಿ ಹೋಗುತ್ತೇವೆ, ನಂತರ ದುಃಖದಲ್ಲಿ ಬರುತ್ತೇವೆ. ಕಲಿಯುಗದಲ್ಲಿ ಸುಖಧಾಮ ಇರುವುದಿಲ್ಲ, ಸುಖ ಸಿಗುವುದೂ ಇಲ್ಲ. ಆದ್ದರಿಂದ
ಸನ್ಯಾಸಿಗಳಿಗೂ ಸಹ ಹೇಳುತ್ತಾರೆ, ಸುಖ ಕಾಗೆ ಬಂಗಾರದ ಸಮಾನಾಗಿದೆ ಎಂದು. ಈಗ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನಾವು ವಾಪಸ್ ಮನೆಗೆ ಹೋಗಬೇಕು. ತಂದೆ ಬಂದಿದ್ದಾರೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ನಾವು ಪತಿತರನ್ನು ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ನಾವು ಪಾವನರಾಗುವುದೇ ನೆನಪಿನ ಯಾತ್ರೆಯಿಂದ. ಯಾತ್ರೆಯಲ್ಲಿ ಬಹಳ ಏರುಪೇರುಗಳು ಆಗುತ್ತದೆ. ಕೆಲವರು ಕಾಯಿಲೆಗೆ ಬೀಳುತ್ತಾರೆ, ಮತ್ತೆ ಯಾತ್ರೆಯಿಂದ ಅರ್ಧಕ್ಕೆ ವಾಪಸ್ ಬರುತ್ತಾರೆ. ಇಲ್ಲೂ ಸಹ ಅದೇ ರೀತಿ. ಇದು ಆತ್ಮಿಕ ಯಾತ್ರೆಯಾಗಿದೆ. ಅಂತಮತಿ ಸೋಗತಿಯಾಗುತ್ತದೆ. ನಾವೀಗ ನಮ್ಮ ಶಾಂತಿಧಾಮಕ್ಕೆ ಹೋಗುತ್ತಿದ್ದೇವೆ. ಅದು ಬಹಳ ಸಹಜ ಇದೆ. ಆದರೆ ಮಾಯೆ ಬಹಳಷ್ಟು ಮರೆಸುತ್ತದೆ. ನಿಮ್ಮ ಯುದ್ಧ ಮಾಯೆಯ ಜೊತೆಗೇ ಆಗಿದೆ. ತಂದೆ ಬಹಳ ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನಾವೀಗ ಶಾಂತಿಧಾಮಕ್ಕೆ ಹೋಗಬೇಕು. ತಂದೆಯನ್ನು ನೆನಪು ಮಾಡಿರಿ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಪವಿತ್ರರಾಗಿರಿ. 3-4 ಮಾತುಗಳು ಮುಖ್ಯವಾದದ್ದು ಏನಿದೆ ಅದನ್ನು ಬುದ್ಧಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ವಿನಾಶ ಆಗೇ ಆಗುತ್ತದೆ. 5000 ವರ್ಷಗಳ ಮೊದಲು ನಾವು ಹೋಗಿದ್ದೆವು. ಮತ್ತೆ ನಾವು ಜಗತ್ತಿಗೆ ಬಂದು ವಾಪಸ್ ಹೋಗುತ್ತಿದ್ದೇವೆ. ಅದಕ್ಕೆ ಗಾಯನವೂ ಸಹ ಇದೆ. ರಾಮನೂ ಹೋದನು, ರಾವಣನೂ ಹೋದನು. ಅವರ ಜೊತೆಗೆ ಅವರ ಪರಿವಾರವೂ ಹೋಯಿತು. ಎಲ್ಲರೂ ಶಾಂತಿಧಾಮಕ್ಕೆ ಹೋಗಲೇಬೇಕು. ನೀವು ಯಾವುದನ್ನು ಓದುತ್ತಿದ್ದೀರಿ ಆ ಶಿಕ್ಷಣದ ಅನುಸಾರವಾಗಿ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ನಿಮ್ಮ ಗುರಿ ಉದ್ದೇಶ ಎದುರಿಗೆ ಇದೆ. ಕೆಲವರು ಹೇಳುತ್ತಾರೆ ನಮಗೆ ಸಾಕ್ಷಾತ್ಕಾರವಾಗುತ್ತದೆ ಎಂದು. ಇದು ಸಾಕ್ಷಾತ್ಕಾರ ಅಲ್ಲ. ಲಕ್ಷ್ಮೀನಾರಾಯಣರ ಚಿತ್ರವಿದೆ. ಸಾಕ್ಷಾತ್ಕಾರ ಆಗುವುದಿಲ್ಲ. ಲಕ್ಷ್ಮೀನಾರಾಯಣರ ಸಾಕ್ಷಾತ್ಕಾರವಾಯಿತು ಅಂದರೆ ಮುಂದೇನು? ಇವರ ವಿನಃ ಮತ್ಯಾರ ಸಾಕ್ಷಾತ್ಕಾರವಾಗುತ್ತದೆ? ಬೇಹದ್ದಿನ ತಂದೆಯ ಸಾಕ್ಷಾತ್ಕಾರ. ಬೇರೆ ಯಾವುದರ ಸಾಕ್ಷಾತ್ಕಾರವು ಉಪಯೋಗಕ್ಕೆ ಇಲ್ಲ. ಮಕ್ಕಳು ಪರಮಾತ್ಮನ ಸಾಕ್ಷಾತ್ಕಾರವಾಗಲಿ ಎಂದು ಬಯಸುತ್ತಾರೆ. ತಂದೆಗಿಂತ ಮಧುರವಾದಂತಹ ವಸ್ತು ಯಾವುದೂ ಇಲ್ಲ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಮೊದಲು ನಿಮ್ಮ ಸಾಕ್ಷಾತ್ಕಾರವನ್ನು ನೀವು ಮಾಡಿಕೊಂಡಿದ್ದೀರಾ? ಆತ್ಮ ಹೇಳುತ್ತದೆ ತಂದೆಯ ಸಾಕ್ಷಾತ್ಕಾರವಾಗಲಿ ಎಂದು. ಮೊದಲು ತಮ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿರಿ. ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ಈಗ ನಾನು ಆತ್ಮ ಎನ್ನುವುದು ಮಕ್ಕಳಿಗೆ ತಿಳುವಳಿಕೆಗೆ ಬಂದಿದೆ. ನಮ್ಮ ಮನೆ ಶಾಂತಿಧಾಮ ಆಗಿದೆ. ಅಲ್ಲಿಂದಲೇ ನಾವು ಆತ್ಮಗಳು ಪಾತ್ರ ಮಾಡುವುದಕ್ಕಾಗಿ ಜಗತ್ತಿಗೆ ಬಂದಿದ್ದೇವೆ. ಡ್ರಾಮಾ ಪ್ಲಾನ್ ಅನುಸಾರವಾಗಿ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ನಾವು ಬರುತ್ತೇವೆ. ಆದಿ ಹಾಗೂ ಅಂತ್ಯ. ಇದು ಆದಿ ಹಾಗೂ ಅಂತ್ಯದ ಮಧ್ಯದ ಸಮಯ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇದರಲ್ಲಿ ಕೇವಲ ಬ್ರಾಹ್ಮಣರೇ ಇರುತ್ತಾರೆ, ಅನ್ಯರು ಯಾರೂ ಇಲ್ಲ. ಸಂಗಮ ಯುಗದಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಇದ್ದಾರೆ. ಕಲಿಯುಗದಲ್ಲಿ ಅನೇಕ ಧರ್ಮಗಳು, ಅನೇಕ ಕುಲದವರು ಇದ್ದಾರೆ. ಸತ್ಯಯುಗದಲ್ಲಿ ಒಂದೇ ವಂಶಾವಳಿ ಇರುತ್ತದೆ. ಇದು ಬಹಳ ಸಹಜವಾಗಿದೆ. ಈ ಸಮಯದಲ್ಲಿ ನೀವು ಸಂಗಮಯುಗಿ ಈಶ್ವರಿಯ ಪರಿವಾರದವರಾಗಿದ್ದೀರಿ. ನೀವು ಸತ್ಯಯುಗದವರೂ ಅಲ್ಲ, ಕಲಿಯುಗದವರೂ ಅಲ್ಲ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ನಾವು ಸಂಗಮಯುಗಿ ಬ್ರಾಹ್ಮಣರು ಎಂದು. ಹೊರಗಿನವರಿಗೆ ಈ ಯಾವ ವಿಚಾರವೂ ಗೊತ್ತಿಲ್ಲ. ಕಲ್ಪಕ್ಕೂ ತಂದೆಯೇ ಬಂದು ನಮಗೆ ಈ ಶಿಕ್ಷಣವನ್ನು ಓದಿಸುತ್ತಾರೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ. ಇಲ್ಲಿ ನೀವು ಕುಳಿತಿದ್ದೀರಿ ಎಂದ ಮೇಲೆ ಶಾಂತಿಧಾಮ ಹಾಗೂ ಸುಖಧಾಮದ ನೆನಪೇ ಬರಬೇಕು. ಈ ಜಗತ್ತು ದುಃಖಧಾಮ ಆಗಿದೆ. ಈ ದುಃಖಧಾಮದಿಂದ ವೈರಾಗ್ಯ ಬರಬೇಕು. ಅಥವಾ ಈ ದುಃಖಧಾಮದ ಸನ್ಯಾಸವನ್ನು ಬುದ್ಧಿಯಿಂದ ಮಾಡಬೇಕು. ಬೇರೆ ಯಾರೂ ಸಹ ಬುದ್ಧಿಯಿಂದ ಸನ್ಯಾಸ ಮಾಡುವುದಿಲ್ಲ. ಅವರು ಮನೆ ಮಠ ಎಲ್ಲವನ್ನೂ ಬಿಟ್ಟು ಸನ್ಯಾಸ ಮಾಡುತ್ತಾರೆ. ನೀವು ಮನೆ ಮಠವನ್ನು ಬಿಟ್ಟು ಬನ್ನಿರಿ ಎಂದು ಎಂದೂ ಬಾಬಾ ಯಾರಿಗೂ ಹೇಳಿಲ್ಲ.
ಅವಶ್ಯವಾಗಿ ಭಾರತದ ಸೇವೆಯನ್ನು ಮಾಡಬೇಕು ಹಾಗೂ ತಮ್ಮ ಸೇವೆಯನ್ನು ಮಾಡಬೇಕು. ಸೇವೆ ಮನೆಯಲ್ಲಿದ್ದು ಮಾಡಲು ಸಾಧ್ಯವಿದೆ. ಓದುವುದಕ್ಕಾಗಿ ಅವಶ್ಯವಾಗಿ ತಂದೆಯ ಹತ್ತಿರ ಬರಬೇಕು. ನೀವು ಬುದ್ಧಿವಂತರಾಗಿ ಅನ್ಯರನ್ನು ನಿಮ್ಮ ಸಮಾನ ಬುದ್ಧಿವಂತರನ್ನಾಗಿ ಮಾಡಿಕೊಳ್ಳಬೇಕು. ಸಮಯ ಬಹಳ ಕಡಿಮೆ ಇದೆ. ಅದಕ್ಕೆ ಗಾಯನವೂ ಸಹ ಇದೆ. ಬಹಳ ಹೋಯಿತು, ಸ್ವಲ್ಪ ಮಾತ್ರ ಉಳಿದಿದೆ. ಬಹಳಷ್ಟು ಕಳೆದು ಹೋಯಿತು ಎಂದು ಯಾವಾಗ ಕೇಳಿದ್ದೀರಿ? ಪರಂಪರೆಯಿಂದ ಅಲ್ಲ, ದ್ವಾಪರ ಯುಗದಿಂದ. ಯಾವಾಗ ತಮೋಪ್ರಧಾನ ಆಗುತ್ತಾ ಬಂದೆವು ಆಗ ಹೇಳಿದೆವು ಬಹಳಷ್ಟು ಕಳೆದು ಹೋಯಿತು. ಜಗತ್ತಿನ ಮನುಷ್ಯರು ಸಂಪೂರ್ಣ ಘೋರವಾದ ಕತ್ತಲಲ್ಲಿ ಇದ್ದಾರೆ. ಅವರು ಕಲಿಯುಗ ಇನ್ನೂ 40,000 ವರ್ಷಗಳು ಬಾಕಿ ಇದೆ ಎಂದು ತಿಳಿದುಕೊಂಡಿದ್ದಾರೆ. ನಮಗೀಗ ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ಈಗ ಸಮಯ ಬಹಳ ಕಡಿಮೆ ಇದೆ. ಬಹಳಷ್ಟು ಜಗಳಗಳು ಆಗುತ್ತದೆ. ಪರಸ್ಪರ ಗಲಾಟೆ ಜಗಳ ಮಾಡುತ್ತಾ ಇರುತ್ತಾರೆ. ದಿನ ಪ್ರತಿದಿನ ಬುದ್ಧಿ ತಮೋಪ್ರಧಾನವಾಗುತ್ತದೆ. ಎಷ್ಟೊಂದು ಜನ ಮನುಷ್ಯರಿದ್ದಾರೆ. ಸತ್ಯಯುಗ ಹೊಸ ಜಗತ್ತಿನಲ್ಲಿ ಇಷ್ಟೊಂದು ಜನ ಮನುಷ್ಯರು ಇರುವುದಿಲ್ಲ. ಹೊಸ ಜಗತ್ತು ಸ್ವರ್ಗ. ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ಅವಶ್ಯವಾಗಿ ಚಕ್ರ ತಿರುಗಲೇಬೇಕು. ನಾಟಕವೂ ಸಹ 1 ಸೆಕೆಂಡು ವ್ಯತ್ಯಾಸ ಆಗಲು ಸಾಧ್ಯವಿಲ್ಲ. ಈಗ ಮಕ್ಕಳ ಬುದ್ಧಿಯಲ್ಲಿ ಇದು ಎಲ್ಲವೂ ಇದೆ. ಇಡೀ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಿದೆ ಅದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಏನಿನ ರೀತಿ ನಾಟಕ ತಿರುಗುತ್ತಿದೆ. ಈಗ ನಾಟಕ ಚಕ್ರ ಪೂರ್ಣ ಆಗಿದೆ, ಮತ್ತೆ ರಿಪೀಟ್ ಆಗಲೇಬೇಕು. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗಲೇಬೇಕು. ಪ್ರಪಂಚದ ಇತಿಹಾಸ ಭೂಗೋಳ ನೀವು ಮಕ್ಕಳ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಪ್ರಪಂಚದ ಇತಿಹಾಸ ಭೂಗೋಳದ ರಚನೆಯ ಆದಿ ಮಧ್ಯ ಅಂತ್ಯ ಎಂದು ಹೇಳಲಾಗುತ್ತದೆ. ಕೇವಲ ನೀವು ಮಕ್ಕಳು ಬಿಟ್ಟರೆ ಬೇರೆಯವರೆಲ್ಲರೂ ಘೋರವಾದ ಕತ್ತಲಲ್ಲಿ ಇದ್ದಾರೆ. ಕಲ್ಪಕ್ಕೂ ಘೋರವಾದ ಕತ್ತಲಿನಲ್ಲೇ ಇರುತ್ತಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಆದಿ. ಯಾರು ಸತ್ಯಯುಗಕ್ಕೆ ಹೋಗುವವರಿದ್ದಾರೆ ಅವರೇ ಬಂದು ಈ ಶಿಕ್ಷಣವನ್ನು ಓದುತ್ತಾರೆ. ಅನೇಕ ಸಾರಿ ನೀವು ಓದಿದ್ದೀರಿ. ನೀವು ಶ್ರೀಮತದನುಸಾರವಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಭಾರತದಲ್ಲಿಯೇ ಬರುತ್ತಾರೆ. ಕಲ್ಪದ ಮೊದಲು ಸಹ ಬಂದಿದ್ದರು. ನೀವು ಮಕ್ಕಳು ಹೇಳುತ್ತೀರಿ ಕಲ್ಪಕ್ಕೂ ಈ ರೀತಿ ತಂದೆ ಬರುತ್ತಾರೆ. ಕಲ್ಪಕ್ಕೂ ಈ ರೀತಿ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ವಿನಾಶವನ್ನು ಸಹ ನೀವು ನೋಡುತ್ತಿದ್ದೀರಿ. ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲವೂ ಇದೆ. ನೀವು ಮಕ್ಕಳಿಗೆ ಗೊತ್ತಿದೆ ಸ್ವರ್ಗದ ಸ್ಥಾಪನೆ, ವಿನಾಶ, ಪಾಲನೆಯ ಕರ್ತವ್ಯ ಹೇಗೆ ಆಗುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ. ನೀವು ಅನ್ಯರಿಗೂ ತಿಳಿಸಬೇಕು. ಮೊದಲು ನಿಮಗೂ ಏನೂ ಗೊತ್ತಿರಲಿಲ್ಲ. ತಂದೆಯಿಂದ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ತಂದೆಯ ಮೂಲಕ ನೀವು ಎಲ್ಲವನ್ನೂ ತಿಳಿದುಕೊಳ್ಳುತ್ತಿದ್ದೀರಿ. ಪ್ರಪಂಚದ ಇತಿಹಾಸ ಭೂಗೋಳವನ್ನು ಯಥಾರ್ಥ ರೀತಿಯಿಂದ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಮನುಷ್ಯರು ಹೇಗೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಾರೆ ಇದನ್ನು ತಂದೆಯ ವಿನಃ ಬೇರೆ ಯಾರೂ ನಾವು ಮಕ್ಕಳಿಗೆ ತಿಳಿಸಲು ಸಾಧ್ಯವಿಲ್ಲ. ಮನುಷ್ಯರು ಹೇಗೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಾರೆ ಎನ್ನುವುದನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವು ಅನ್ಯರಿಗೂ ತಿಳಿಸಬೇಕು. ಏಕೆಂದರೆ ಎಲ್ಲರೂ ಬುದ್ಧಿಹೀನರು, ಅಂದರೆ ಅರ್ಥ ಕಲ್ಲು ಬುದ್ಧಿಯವರಾಗಿದ್ದಾರೆ. ನೀವೀಗ ಪಾರಸ ಬುದ್ಧಿಯವರು ಆಗುತ್ತಿದ್ದೀರಿ. ಸತ್ಯಯುಗದಲ್ಲಿ ಪಾರಸ ಬುದ್ಧಿಯವರು ಇರುತ್ತಾರೆ. ಆದರೆ ಕಲಿಯುಗದಲ್ಲಿ ಕಲ್ಲು ಬುದ್ಧಿಯವರು ಆಗಿದ್ದಾರೆ. ಇದು ಪುರುಷೋತ್ತಮ ಸಂಗಮ ಯುಗ. ಇದನ್ನೇ ಗೀತಾ ಅಧ್ಯಾಯ ಎಂದು ಹೇಳಲಾಗುತ್ತದೆ. ಯಾವಾಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರು ಆಗುತ್ತೇವೆ, ಗೀತೆಯ ಜ್ಞಾನವನ್ನು ಹೇಳಲು ಭಗವಂತ ಸ್ವಯಂ ಬರುತ್ತಾರೆ.
ಕೆಲವು ಮನುಷ್ಯರು ಏನನ್ನೂ ಕೇಳುವುದಿಲ್ಲ. ನೀವು ಆತ್ಮಗಳು ಕೇಳುತ್ತಿದ್ದೀರಿ, ಹಾಗೆಯೇ ಅನ್ಯರಿಗೂ ನೀವು ಇದನ್ನು ತಿಳಿಸಬೇಕು. ಇದಕ್ಕೇನೆ ಆತ್ಮಿಕ ಜ್ಞಾನ ಎಂದು ಹೇಳಲಾಗುತ್ತದೆ. ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ಸಹೋದರರಿಗೆ ತಿಳಿಸಬೇಕು. ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಇರುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ಸತ್ಯಯುಗ ಸೂರ್ಯವಂಶಿ ಚಂದ್ರವಂಶಿಯ ವೃಕ್ಷವಾಗಿದೆ. ಮೊದಲು ಸೂರ್ಯವಂಶಿ, ಆದ ನಂತರ ಅವರ ಜೊತೆಗೇನೆ ಚಂದ್ರವಂಶಿಗಳು. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆಯೇ ಬಂದು ಸೂರ್ಯವಂಶಿ ಚಂದ್ರವಂಶಿ ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ. ಯಾರ ಮೂಲಕ? ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರ ಮೂಲಕ ತಂದೆ ಶ್ರೀಮತವನ್ನು ಕೊಡುತ್ತಾರೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈ ಮಾತುಗಳನ್ನು ಮನಸ್ಸಿನಲ್ಲಿ ಬರೆದಿಟ್ಟುಕೊಳ್ಳಬೇಕು. ಇದು ಬಹಳ ಸಹಜವಾಗಿದೆ. ಇದು ದುಃಖಧಾಮ. ನಾವೀಗ ಮನೆಗೆ ಹೋಗಬೇಕು. ಕಲಿಯುಗದ ನಂತರವೇ ಸತ್ಯಯುಗ. ಬಹಳ ಸಣ್ಣದು ಹಾಗೂ ಸಹಜವಾಗಿದೆ. ಭಲೆ ನೀವು ಏನನ್ನೂ ಓದಿಲ್ಲ ಬರೆದಿಲ್ಲ ಎಂದರೂ ಪರವಾಗಿಲ್ಲ. ಯಾರು ಬರೆಯುವುದನ್ನು ತಿಳಿದುಕೊಂಡಿದ್ದಾರೆ ಅವರಿಂದ ನೀವು ಕೇಳಬೇಕು. ಶಿವಬಾಬಾ ಎಲ್ಲ ಆತ್ಮರುಗಳ ತಂದೆಯಾಗಿದ್ದಾರೆ. ಈಗ ಆ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಸ್ವರ್ಗದ ಆಸ್ತಿ ಸಿಗುತ್ತಿದೆ ಎಂದು ನೀವು ಮಕ್ಕಳಿಗೆ ನಿಶ್ಚಯವಾಗಿದೆ. ಆಂತರ್ಯದಲ್ಲಿ ನಿರಂತರ ಜಪ ಮಾಡುತ್ತಿರಬೇಕು. ಅಂದರೆ ಭಗವಂತನ ನೆನಪು ನಿರಂತರ ನಡೆಯುತ್ತಿರಬೇಕು. ಶಿವ ತಂದೆಯಿಂದ ಬೇಹದ್ದಿನ ಸುಖ ಸ್ವರ್ಗದ ಆಸ್ತಿ ಸಿಗುತ್ತದೆ. ಆದ್ದರಿಂದ ಅವಶ್ಯವಾಗಿ ಶಿವಬಾಬನನ್ನು ನೆನಪು ಮಾಡಬೇಕು. ಎಲ್ಲರಿಗೂ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಹಕ್ಕಿದೆ. ಇದು ನಿಮ್ಮ ಜನ್ಮಸಿದ್ಧ ಅಧಿಕಾರ. ನಿಮ್ಮ ಜನ್ಮಸಿದ್ಧ ಅಧಿಕಾರ ನಿಮಗೆ ಸಿಗುತ್ತದೆ. ಎಲ್ಲರಿಗೂ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಹಕ್ಕಿದೆ. ಹೇಗೆ ಲೌಕಿಕದ ಆಸ್ತಿಯ ಹಕ್ಕು ಪ್ರತಿಯೊಬ್ಬರಿಗೂ ಜನ್ಮಸಿದ್ಧ ಅಧಿಕಾರವಾಗಿದೆ, ಅದೇ ರೀತಿ ಇದು ಬೇಹದ್ದಿನ ಆಸ್ತಿ. ಶಿವ ತಂದೆಯಿಂದ ನಮಗೆ ಇಡೀ ವಿಶ್ವದ ರಾಜ್ಯ ಸಿಗುತ್ತದೆ. ಸಣ್ಣ ಸಣ್ಣ ಮಕ್ಕಳಿಗೂ ಸಹ ಈ ಜ್ಞಾನವನ್ನು ತಿಳಿಸಬೇಕು. ಪ್ರತಿಯೊಂದು ಆತ್ಮನಿಗೂ ತಂದೆಯಿಂದ ಜನ್ಮಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ಹಕ್ಕಿದೆ. ಕಲ್ಪಕಲ್ಪಕ್ಕೂ ಈ ಅಧಿಕಾರವನ್ನು ನೀವು ಅವಶ್ಯವಾಗಿ ಪಡೆದುಕೊಳ್ಳುತ್ತೀರಿ. ನೀವು ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಿ. ಯಾರಿಗೆ ಮುಕ್ತಿಯ ಫಲ ಸಿಗುತ್ತದೆ ಅವರೂ ಸಹ ಜೀವನ್ಮುಕ್ತಿಯಲ್ಲಿ ಅವಶ್ಯವಾಗಿ ಬರುತ್ತಾರೆ. ಮೊದಲ ಜನ್ಮ ಸುಖದ್ದಾಗಿರುತ್ತದೆ. ಇದು ನಿಮ್ಮದು 84ನೇ ಜನ್ಮವಾಗಿದೆ. ಈ ಜ್ಞಾನ ಸಂಪೂರ್ಣ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಎನ್ನುವುದನ್ನು ಮರೆಯಬಾರದು. ಗೀತೆಯಲ್ಲಿ ಕೇವಲ ಹೆಸರನ್ನು ಬರೆದಿದ್ದಾರೆ, ಆದರೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ನೀವು ಮಕ್ಕಳ ವಿನಃ ಇದು ಬೇರೆ ಯಾರಿಗೂ ಗೊತ್ತಿಲ್ಲ. ಭಾರತದ ಶಾಸ್ತ್ರ ಮುಖ್ಯವಾದದ್ದು ಗೀತೆಯಾಗಿದೆ. ನೀವು ಚಿತ್ರಗಳ ಮೇಲೂ ಸಹ ಶಿವ ಭಗವಾನುವಾಚ ಎಂದು ಬರೆಯಿರಿ. ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಕೃಷ್ಣ ದೇಹಧಾರಿಯಾಗಿದ್ದಾನೆ. ದೇಹಧಾರಿ ಯಾವ ಜ್ಞಾನ ಕೊಡಲು ಸಾಧ್ಯ? ದೇಹಧಾರಿಗಳು ಆತ್ಮಿಕ ಜ್ಞಾನವನ್ನು ಕೊಡುವುದಿಲ್ಲ. ತಂದೆ ನಮಗೆ ತಿಳಿಸುತ್ತಿದ್ದಾರೆ, ಈ ಜ್ಞಾನವನ್ನು ನೀವು ನಿಮ್ಮ ಸಹೋದರರಿಗೂ ತಿಳಿಸಿರಿ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರ್ಯಾರಿಗೂ ಈ ಶಿಕ್ಷಣ ಸಿಗುವುದಿಲ್ಲ. ಬಲೆ ಗೀತಾ ಅಧ್ಯಾಯವನ್ನು ಕೇಳುತ್ತಿದ್ದೀರಿ. ಭಗವಾನುವಾಚ ಕಾಮ ಮಹಾಶತ್ರುವಾಗಿದೆ. ಈ ಕಾಮವಿಕಾರದ ಮೇಲೆ ಜಯ ಪಡೆದುಕೊಳ್ಳುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ. ಆದರೆ ಇದನ್ನು ಯಾರೂ ಸಹ ತಿಳಿದುಕೊಳ್ಳುವುದಿಲ್ಲ. ಈಗ ಭಗವಂತ ಸತ್ಯ ಆಗಿದ್ದಾರೆ. ದೇವತೆಗಳು ಸಹ ಭಗವಂತನಿಂದ ಸತ್ಯವನ್ನೇ ಕಲಿಯುತ್ತಾರೆ. ಕೃಷ್ಣನ ಪದವಿಯು ಎಲ್ಲಿಂದ ಸಿಕ್ಕಿತು? ಲಕ್ಷ್ಮೀನಾರಾಯಣರು ಈ ರೀತಿ ಹೇಗೆ ಆದರು? ನೀವು ಇವರ ಪೂಜಾರಿಗಳಾಗಿದ್ದವರು. ಇವರು ಇಂತಹ ರಾಜ್ಯವನ್ನು ಹೇಗೆ ಪಡೆದುಕೊಂಡರು ಎನ್ನುವುದು
ನಿಮಗೆ ಗೊತ್ತಿತ್ತೇನು ಇವರು ಅಂತಹ ಯಾವ ಕರ್ಮವನ್ನು ಮಾಡಿದ್ದಾರೆ? ಯಾರಾದರೂ ಹೇಳಲು ಸಾಧ್ಯವಿದೆಯೇನು? ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಿರಾಕಾರ ತಂದೆ ಇವರಿಗೆ ಅಂತಹ ಕರ್ಮವನ್ನು ಹೇಗೆ ಕಲಿಸಿದರು ಎಂದು. ಬ್ರಹ್ಮನ ತನುವಿನಿಂದ ಶಿವಬಾಬಾ ನಮ್ಮನ್ನು ಈ ರೀತಿ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಇವರು ಶ್ರೇಷ್ಠರಾಗಿದ್ದಾರಲ್ಲವೇ? ನಾವೀಗ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೇವೆ. ನಮ್ಮ ಹತ್ತಿರ ಆತ್ಮಿಕ ತಂದೆಯ ಜ್ಞಾನವಿದೆ. ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಭಗವಂತನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರ ಆಗಿದ್ದಾರೆ. ಆ ತಂದೆಯ ಸಾಕಾರ ರೂಪ ಇಲ್ಲ. ನೀವು ಅನ್ಯ ಯಾರನ್ನೆಲ್ಲ ನೋಡುತ್ತೀರಿ ಅವರು ಸಾಕಾರದಲ್ಲಿ ಇದ್ದಾರೆ. ಮಂದಿರಗಳಲ್ಲಿ ಯಾವ ಲಿಂಗವನ್ನು ನೋಡುತ್ತೀರಿ? ಲಿಂಗ ಇದೆ ಅಂದರೆ ಅರ್ಥ ಪರಮಾತ್ಮನಿಗೆ ತನ್ನದೇ ಆದಂತಹ ಶರೀರ ಇಲ್ಲ. ಹಾಗಂತ ಪರಮಾತ್ಮ ನಾಮರೂಪದಿಂದ ಭಿನ್ನ ಎಂದು ಹೇಳುವುದಿಲ್ಲ. ಲಿಂಗಾಕಾರದಲ್ಲಿ ಇದ್ದಾರೆ. ನಾಮವೂ ಸಹ ಇದೆ. ಅದಕ್ಕೆ ಪರಮಾತ್ಮನಿಗೆ ಪೂಜೆ ಮತ್ತೆ ಯಾಕೆ ನ್ಯಾರ ನಾಮರೂಪದಿಂದ ನ್ಯಾರ ಭಿನ್ನವಾಗಿದ್ದಾರೆ ಎಂದು ಹೇಳುತ್ತೀರಿ? ಕಲ್ಲು ಬುದ್ಧಿ ಮನುಷ್ಯರಾಗಿದ್ದಾರಲ್ಲವೇ? ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಅನ್ಯ ಯಾರೆಲ್ಲ ದೇಹಧಾರಿಗಳಿದ್ದಾರೆ ಅವರಿಗೆಲ್ಲರಿಗೂ ಹೆಸರು ಇದೆ, ಜನ್ಮ ಪತ್ರಿಕೆಯೂ ಇದೆ. ಶಿವಬಾಬಾ ನಿರಾಕಾರ ಆಗಿದ್ದಾರೆ. ಅವರ ಜನ್ಮ ಪತ್ರಿಕೆ ಇಲ್ಲ. ಅನ್ಯ ಎಲ್ಲ ಮನುಷ್ಯ ಮಾತ್ರರ ಜನ್ಮ ಪತ್ರಿಕೆ ಇದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ವಾರಸುದಾರರಾಗಿರಿ. ವಾರಸುದಾರರು ಅಂದರೆ ಅರ್ಥ ಅಧಿಕಾರಿಗಳು. ಯಾವ ಆತ್ಮಗಳು ಇಲ್ಲಿ ಸದಾ ಅಧಿಕಾರಿ ಸ್ಟೇಜಿನಲ್ಲಿ ಇರುತ್ತಾರೆ ಅವರು ಎಂದೂ ಸಹ ಮಾಯೆಯ ಅಧೀನದಲ್ಲಿ ಬರುವುದಿಲ್ಲ. ಅಧಿಕಾರಿತನದ ಶುಭ ನಶೆಯಲ್ಲಿ ಇರುತ್ತಾರೆ. ಈ ರೀತಿ ಅಧಿಕಾರಿ ಸ್ಥಿತಿಯಲ್ಲಿ ಇರುವವರೇ ಸತ್ಯಯುಗದಲ್ಲಿ ಅಧಿಕಾರಿಗಳು ಆಗುತ್ತಾರೆ. ಭವಿಷ್ಯದ ಕನ್ನಡಿ ಈಗಿನ ಪುರುಷಾರ್ಥವಾಗಿದೆ. ಈಗ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿರಿ. ನಾನು ವಾರಸುದಾರನಾಗಿದ್ದೇನೆ ಏನು? ಒಳ್ಳೆಯದು. ಓಂ ನಮಃ ಶಿವಾಯ.